ಬಿಡಿಸರಿ ಗಣಿತದನ್ನ ನೋಡ್ರಿ. ಒಂದು ಘನಾಕೃತಿ ತವರಿನ ಡಬ್ಬಿಯ ಉದ್ದ 30 ಸೆಂಟಿಮೀಟರ್, ಅಗಲ 30 ಸೆಂಟಿಮೀಟರ್ ಹಾಗೂ ಎತ್ತರ 62 ಸೆಂಟಿಮೀಟರ್ ಇದೆ. ಅದರಲ್ಲಿ 25 ಸೆಂಟಿಮೀಟರ್ ಎತ್ತರದವರೆಗೆ ವನಸ್ಪತಿ ಎಣ್ಣೆ ಇದೆ. ಆ ಡಬ್ಬಿಯನ್ನು ಸಂಪೂರ್ಣವಾಗಿ ತುಂಬಲು ಎಷ್ಟು ಘನ ಸೆಂಟಿಮೀಟರ್ ವನಸ್ಪತಿ ಎಣ್ಣೆಯನ್ನು ಅದರಲ್ಲಿ ಹಾಕಬಹುದು? ಭಾಳೆಲ್ಲ ವಿಚಾರ ಮಾಡಬೇಕು ನೀವು. ಯಾಕಂದ್ರೆ ಘನಫಲ ಬರೋಬರ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ತುಂಬಬೇಕಾದ ಎಣ್ಣೆಯ ಘನಫಲ ತೆಗೆದಾಗಿಂದ ನಾ ತಿಳಿಸ್ತನು. ನೀವು ಲಕ್ಷ ಕೊಟ್ಟು ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 1080 ಸೆಟ್ಟಿಂಗ್ ಮಾಡ್ಕೊಂಡು ಕಿಸಿಂದ ನಮ್ಮ ವಿಡಿಯೋಗಳನ್ನು ನೋಡ್ರಿ. ದಿನಾಲು ನಿಮಗೆ ಘನಫಲದ ಲೆಕ್ಕಗಳು ನೋಡ್ದಾವ. ಆ ಅನುಕರಣ ನಂಬರ್ದಾಗ ಯಾವುದೇ ಗಣಿತ ಕ್ವಶನ್ ಪೇಪರ್ದಾಗ ಬಿದ್ದಂಥ ಗಣಿತಗಳು ಒಂದೊಂದು ಟೈಪ್ ಸ್ವಲ್ಪ ಚೇಂಜ್ ಇರ್ತಾವೆ. ಅದು ಗುರುತಾಗಲಿ ಅಂತ ಹೇಳ್ಕೊಂಡು ನಾವೇನು ಮಾಡ್ತೀವಿ, ಎಲ್ಲ ಕ್ವಶನ್ ಪೇಪರ್ದಾಗ ಘನಫಲ ಮತ್ತು ಎಣ್ಣೆಯ ಗಾತ್ರ ಕೆಲವೊಂದು ಹೆಂಗಿರ್ತಾವೆ ಘನಫಲ ಲೆಕ್ಕಗಳನ್ನು ನೋಡ್ರಿ. ಈಗ ನಾ ಏನು ಹೇಳ್ತೀನಿ, ಈಗ ನೀವು ಲಕ್ಷ್ಯ ಕೊಟ್ಟು ಇದರ ಕಡೆ ನೋಡ್ರಿ. ಎಣ್ಣೆಯ ಘನಫಲ ಒಂದು ಉದಾಹರಣೆ. ಒಂದು ಘನಾಕೃತಿಯ ತವರಿನ ಡಬ್ಬಿ 30 ಉದ್ದ, 30 ಅಗಲ, ಎತ್ತರ 62 ಜರ್ ಇದರಲ್ಲಿ ಇಟ್ಟು ನೀವು ಗುಣಾಕಾರ ಮಾಡಿದರೆ ಅಂದ್ರೆ ಡಬ್ಬಿಯ ಘನಫಲ ಬರ್ತದೆ. ಈ ತುಂಬಬೇಕಾದ ಪೂರ್ತಿ ತುಂಬಬೇಕಾದ ಎಣ್ಣೆಯ ಘನಫಲ ಬರ್ತದ. ಅದಕ್ಕಿಂತಲೇ ಸರಳ ರೀತಿಯಲ್ಲಿ ಅಂತ ತಿಳಿಸ್ತಾನೆ ನಾನು. ನೋಡ್ರಿ, 30 ಉದ್ದದ, 30 ಅಗಲದ, 62 ಎತ್ತರದ. ಅದನ್ನು ಜರ್ ಏನಾರೆ ನೀವು 3 ಇಟ್ಟು ಗುಣಾಕಾರ ಮಾಡಿದಿರಿ ಅಂತಂದ್ರೆ ಆ ಡಬ್ಬಿಯ ಒಳಗೆ ಪೂರ್ತಿ ಎಷ್ಟು ಎಣ್ಣೆ ಹಿಡಿತದ ಅನ್ನುವಂಥದ್ದು ಘನಫಲ ಬರ್ತದೆ. ಇನ್ನು ಎರಡನೇದಕ್ಕೆ ಹೋಗೋಣ. 30 ಗುಂಡ್ಲೆ 30 ಗುಂಡ್ಲೆ 25 ಜರ್ ಇಟ್ಟು ಏನಾದರೂ ನೀವು ಗುಣಾಕಾರ ಮಾಡಿದಿರಿ ಅಂತಂದ್ರೆ ಆಲ್ರೆಡಿ ಈಗ ಆ ಡಬ್ಬಿ ಒಳಗೆ ಎಷ್ಟು ಎಣ್ಣೆ ಅದರ ಘನಫಲ ಸಿಗ್ತದೆ. ನೋಡಿ, ಡಬ್ಬಿಯ ಘನಫಲದೊಳಗೆ ನೀವು ತುಂಬಿದ ಎಣ್ಣೆಯ ಘನಫಲವನ್ನು ಉದ್ದ ಅಗಲ ಗುಂಡ್ಲೆ ತುಂಬಿದ ಎಣ್ಣೆ ಎತ್ತರ ನೀವು ಇಟ್ಟು ಜರ್ ಗುಣಾಕಾರ ಮಾಡಿ ಒಂದು ಗುಣಲಬ್ಧನ್ನ ಒಟ್ಟು ಆ ಡಬ್ಬಿಯ ಪೂರ್ತಿ ಘನಫಲದೊಳಗೆ ನೀವು ಕಳೆದಿರಿ ಅಂತಂದ್ರೆ ಇನ್ನೂ ತುಂಬಬೇಕಾದ ಎಣ್ಣೆಯ ಘನಫಲ ಬರ್ತದೆ. ಈ ಸ್ಟೆಪ್ಪನ್ನು ಬೇಡ. ಯಾಕಂದ್ರೆ ಅದನ್ನೊಂದು ಗುಣಾಕಾರ ಮಾಡ್ಬೇಕಾ, ಇದನ್ನೊಂದು ಗುಣಾಕಾರ ಮಾಡ್ಬೇಕಾ, ಆಮೇಲೆ ಒಟ್ಟು ಘನಫಲದೊಳಗೆ ಎಣ್ಣೆಯ ಘನಫಲವನ್ನು ಕಳೆದಾಗ ತುಂಬಬೇಕಾದ ಎಣ್ಣೆಯ ಘನಫಲ ಬರ್ತದೆ. ಅದಕ್ಕಿಂತಲೂ ಸರಳ ನಾವು ಈಗ ತೋರಿಸ್ತೇವೆ ನೋಡ್ರಿ. ತುಂಬಬೇಕಾದ ಎಣ್ಣೆಯ ಘನಫಲ ಬರೋಬರಿ ನೋಡ್ರಿ. ತುಂಬಬೇಕಾದ ಎಣ್ಣೆಯ ಘನಫಲ ಬರೋಬರಿ ಸರಳ ದಾರಿ ನೋಡ್ಕೋಬೇಕು. ಘನಫಲ ಬರೋಬರಿ ನೋಡಿ, ಉದ್ದ ಡಬ್ಬಿಯ ಉದ್ದ, ಡಬ್ಬಿಯ ಅಗಲ, ಇಲ್ಲಿ ಕೌಸಾಕರಿ ಡಬ್ಬಿಯ ಎತ್ತರ ಮೈನಸ್ ತುಂಬಿದ ಎಣ್ಣೆಯ ಎತ್ತರ, ತುಂಬಿದ ಎಣ್ಣೆಯ ಎತ್ತರ ಸರಿಯಾಗಿ ಅರ್ಥ ಮಾಡ್ಕೊಂಡು ನೋಡ್ರಿ. ನೀವು ಎಷ್ಟು ಸರಳ ಗಣಿತಗಳು. ಸುಮ್ಮನೆ ಅಂತ ಹೈರಾಣಾಗಿ ನೀವು ಹೈರಾಣಾಗಿ ಗುಣಲಬ್ಧದ ಮಾಡೋದು ಬೇಡ. ಇಲ್ಲಿ ಏನಾಗ್ತದ, ಒಂದು ವಿಷಯ ತಿಳಿಸಿ ಹೇಳ್ತದೆ. ನೀವು ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಡಬ್ಬಿ ಎತ್ತರ ಎಷ್ಟದ ಅದರಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಇದ್ದಂಥ ಎಣ್ಣೆ ತುಂಬಿದ ಎಣ್ಣೆ ಎತ್ತರವನ್ನು ನೀವು ಕಳೆದರಿ ಅಂತಂದ್ರೆ ಏನು ಬರ್ತದ ಅಂತ ಹೇಳಿನು, ತುಂಬಬೇಕಾದ ಎಣ್ಣೆಯ ಘನಫಲ ಬರ್ತದೆ. ತುಂಬಬೇಕಾದ ಎಣ್ಣೆಯ ಘನಫಲ ಬರೋಬರಿ ಏನು, ಉದ್ದ ಗುಂಡ್ಲೆ ಅಗಲ ಡಬ್ಬಿ ಎತ್ತರ ಮೈನಸ್ ತುಂಬಿದ ಎಣ್ಣೆ ಎತ್ತರ. ತುಂಬಬೇಕಾದ ಎಣ್ಣೆಯ ಘನಫಲ ತುಂಬಲು ಬೇಕಾದ ಎಣ್ಣೆಯ ಘನಫಲ ಬರೋಬರಿ ಏನು, ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಡಬ್ಬಿಯ ಎತ್ತರ ಮೈನಸ್ ತುಂಬಿದ ಎಣ್ಣೆ ಎತ್ತರ. ಓಕೆ, ಬರೋಬರಿ
30 ಗುಂಡ್ಲೆ 30 ಗುಂಡ್ಲೆ 62 ಎಣ್ಣೆ ಡಬ್ಬಿ ಅಳತೆ 62 ಅದ. ಅದ್ರಾಗ ಎಷ್ಟು 25 ಸೆಂಟಿಮೀಟರ್ ತುಂಬಿದ ಇರ್ತಾವಲ್ಲ. 30 ಗುಂಡ್ಲೆ 12 5 ಆದ್ರೆ 7 37 ಸೆಂಟಿಮೀಟರ್. ಇದು ನೋಡಿ ಬರೋಬ್ಬರಿ. 33 ಎಷ್ಟು 37ಕ್ಕೆ ನೀವು ಎಷ್ಟರಲ್ಲೇ ಗುಣಾಕಾರ ಮಾಡಬೇಕು? 3 3 9 ಮಾಡಿಬಿಡ್ರಿ. ಸರಳ ರೀತಿಯು 9 7 63 ಕೈಲ ಬಂತು 6 9 3 27 1 6 33. ಇವು 2 0 ತಂದಿದ್ರ ಮುಂದೆ ಇಟ್ಬಿಡ್ರಿ. 33 33 ಬರೋಬ್ಬರಿ 333 00 ಘನ ಸೆಂಟಿಮೀಟರ್ ತುಂಬಲು ಎಷ್ಟು ಘನ ಸೆಂಟಿಮೀಟರ್ ಎಣ್ಣೆ ಬೇಕು? ಎಷ್ಟು ಘನ ಸೆಂಟಿಮೀಟರ್ ಬೇಕು? 33,300 ಘನ ಸೆಂಟಿಮೀಟರ್ ಎಣ್ಣೆ ಬೇಕು. ಉತ್ತರ ಸಂಖ್ಯೆ ಬಿ. ಆಮೇಲೆ ಇನ್ನೊಂದು ರೀತಿ ಒಳಗೆ ಹೆಂಗೆ ತಿಳಿಸ್ತಿರ್ತಾರಂದ್ರೆ, ಮೊದಲ ಡಬ್ಬಿಯ ಘನಫಲ ತಕ್ಕೊಳ್ಳೋದು. 30 ಗುಂಡ್ಲೆ 62 ಅಂದರೆ ಡಬ್ಬಿಯ ಘನಫಲ ಬಂತು. ಆಮೇಲೆ ತುಂಬಿದ ಎಣ್ಣೆ ಘನಫಲ 30 ಗುಂಡ್ಲೆ 25 ಅಂದ್ರೆ ಆಲ್ರೆಡಿ ಡಬ್ಬಿ ಒಳಗೆ ಎಣ್ಣೆ ಇದ್ದದ್ದ ಘನಫಲ ಸಿಕ್ತು. ತುಂಬಬೇಕಾದ ಎಣ್ಣೆಯ ಘನಫಲ ಬರೋಬರಿ ಡಬ್ಬಿಯ ಘನಫಲ ಮೈನಸ್ ತುಂಬಿದ ಎಣ್ಣೆಯ ಘನಫಲವನ್ನು ನೀವು ಗುಣಾಕಾರ ಮಾಡಿ ಕೇಳಿದ್ರು ಇಷ್ಟೇ ಬರ್ತದೆ. ಅತಿ ಸರಳ ರೀತಿ ಒಳಗೇನು ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರದೊಳಗ ತುಂಬಿದ ಎತ್ತರ ಅನ್ನೋದ್ರ ಕಳೆದ್ರೆ ಅಂದ್ರೆ ಖಾಲಿ ಎಷ್ಟು ಉಳಿತದ? 37 ಸೆಂಟಿಮೀಟರ್ ಖಾಲಿ ಉಳಿತದ. ಉದ್ದ ಅಗಲ ಏನೂ ಚೇಂಜ್ ಆಗಂಗಿಲ್ಲ. ಡಬ್ಬಿ ಒಳಗೆ ಎತ್ತರಕ್ಕೆ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಉದ್ದ ಅಗಲ ಅಷ್ಟೇ ಇರ್ತದೆ. ಬಾಟ್ಲಿ ನೋಡ್ರಿ ನೀವು, ಎತ್ತರಕ್ಕೆ ಅಷ್ಟೇ ಇರ್ತದೆ, ತಳದಾಗ ಹೆಚ್ಚು ಕಡಿಮೆ ಆಗೋದಿಲ್ಲ. ಆದ್ದರಿಂದ 37ರಲ್ಲಿ ಗುಣಾಕಾರ ಮಾಡಿದ್ರೆ 33,300 ಘನ ಸೆಂಟಿಮೀಟರ್ ಬೇಕು. ಉತ್ತರ ಸಂಖ್ಯೆ ಬಿ. ಇದು ನೋಡ್ರಿ, ಇವೆಲ್ಲ ಎಕ್ಸಾಮಿನೇಷನ್ದಾಗ ನಿಮ್ಮ ಘನಫಲನೇ ಖರೆ. ಎಷ್ಟು ಪ್ರಕಾರ ಘನಫಲಗಳು ಇರ್ತಾವ? ಇದು ನಮ್ಗೆ ಹೇಳಿಲ್ರಿ ಅನ್ಬಾರ್ದು. ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.